ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 2 ವರ್ಷದ ಸಾಧನಾ ಸಂಕಲ್ಪ ಸಮಾವೇಶವನ್ನು ಹೊಸಪೇಟೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಾಳೆ ಬೃಹತ್ ಕಾರ್ಯಕ್ರಮ, ಲಕ್ಷಾಂತರ ಜನ ಫಲಾನುಭವಿಗಳು ಕಾಂಗ್ರೆಸ್ ಸರ್ಕಾರದ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಫಲಾನುಭವಿಗಳು ಇಲ್ಲಿ ಬರ್ತಾರೆ. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಜನರಿಗೆ ಮಾಡಿರ್ತಕ್ಕಂಥ ಅವ್ರಿಗೆ ಸಹಾಯ, ಅವರ ಜೀವನವನ್ನು ಸುಲಭ ಮಾಡೋದಕ್ಕೆ ಏನೇನು ಕಾರ್ಯಕ್ರಮಗಳು ಕಟ್ಟಿದ್ದೇವೆ, ತಾಂಡಗಳಲ್ಲಿ ಬೇರೆ ಬೇರೆ ಗ್ರಾಮೀಣ ಭಾಗದಲ್ಲಿ ಹಕ್ಕುಪತ್ರಗಳನ್ನು ಏನು ಕೊಟ್ಟಿದ್ದೇವೆ, ಅದೆಲ್ಲ ಫಲಾನುಭವಿಗಳು ಮತ್ತು ಗ್ಯಾರಂಟಿ ಸ್ಕೀಮ್ ಫಲಾನುಭವಿಗಳು ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ. ರಾಜ್ಯದ ಜನರಿಗೆ ನೆರವು ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮದ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. 2 ವರ್ಷ ಜನರ ನಿರಂತರವಾದಂಥ ಸೇವೆ, ಅವರ ಜೀವನವನ್ನು ಬದಲಿಸ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಫಲಾನುಭವಿಗಳಲ್ಲಿ ಬರ್ತಾರೆ. ಎಲ್ಲರಿಗೂ ಒಂದು ದೊಡ್ಡ ಸಂದೇಶ ಕಳಿಸೋದಕ್ಕೆ ಇಡೀ ದೇಶದ ಜನರಿಗೆ ಮತ್ತು ವಿಶೇಷವಾಗಿ ಮೋದಿ ಸರ್ಕಾರಕ್ಕೆ, ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಪೂಂಜಿಪತಿಗಳಿಗೆ, ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಮಾಜದಲ್ಲಿ ಎಲ್ಲ ಇರೋರಿಗೆ, ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಮಾಜದ ಕಡೆಯ ಮನುಷ್ಯನಿಗೆ. ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಸಮಾಜದ ಬಡ ಜನರಿಗೆ, ಸಾಮಾನ್ಯ ವರ್ಗದವ್ರಿಗೆ. ಸೊ ನಮ್ಮ ನೀತಿ ಕಾರ್ಯಕ್ರಮಗಳಲ್ಲಿ ನಿಮ್ಮ ನೀತಿ ಕಾರ್ಯಕ್ರಮಗಳಲ್ಲಿ ವ್ಯತ್ಯಾಸ ಏನಿದೆ ಅಂತ ಈ ಸಮಾವೇಶ ತೋರಿಸುತ್ತೆ, ನಮ್ಮ ಕಾರ್ಯಕ್ರಮಗಳು ತೋರಿಸ್ತವೆ. ಸಾಮಾನ್ಯ ಜನರ ಪರವಾಗಿ ಕಾರ್ಯಕ್ರಮಗಳು ಕೊಟ್ಟು ರಾಜ್ಯದ ಪ್ರಗತಿಗೆ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಮೋದಿ ಸರ್ಕಾರದ ಬೆಲೆ ಏರಿಕೆಯಿಂದ, ಅವರ ದುರಾಡಳಿತದಿಂದ ಯುವಕರು, ಮಹಿಳೆಯರು, ರೈತರು, ಸಾಮಾನ್ಯ ಜನರು ಮತ್ತು ಈ ರಾಷ್ಟ್ರದ ಅರ್ಥವ್ಯವಸ್ಥೆ ಏನು ಕುಸಿದೋಗಿದೆ, ಅದರಿಂದ ಒಂದು ರಿಲೀಫ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಜ್ಯದ ಸರ್ಕಾರ 2ನೇ ವರ್ಷ ಪೂರ್ಣಗೊಂಡು ನಾವು ಅವ್ರ ಸೇವೆ ಮಾಡಿರ್ತಕ್ಕಂಥ ಸಾಧನೆಯನ್ನು ಇಲ್ಲಿ ನಾವು ಬಿಂಬಿಸ್ತಾ ಇದ್ದೇವೆ. ಜನಸಾಮಾನ್ಯರ ಕಾರ್ಯಕ್ರಮ ಇದು, ಎಲ್ಲರೂ ಬಂದು ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊತೀನಿ.